ನಮಸ್ತೆ ಸ್ನೇಹಿತರೆ, ಓವನ್ ಇಲ್ದಂಗೆ ರಾಗಿ ಕುಕ್ಕಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ನಾನು ಫ್ರಿಜ್ಜಲ್ಲಿರೋ ಅಂಥ ಬೆಣ್ಣೆ, ಅಂದರೆ ನಾವು ಬೆಣ್ಣೆ ತಂದಿರ್ತೀವಲ್ಲ, ಅದು ರೂಮ್ ಟೆಂಪ್ರೇಚರ್ಗೆ ಬಂದುಬಿಡಬೇಕು. ಅನಂತರ ಈ ಥರ ಬೀಟ್ ಮಾಡಬೇಕು. ನಾವು ಒಂದು ಬ್ಲೆಂಡರ್ ತಗೊಂಡು ಅದು ಕ್ರೀಮ್ ಕಲರ್ಗೆ ತಿರುಗಬೇಕು. 20 ನಿಮಿಷ ಖಂಡಿತ ನಾವು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಅನಂತರ ಈಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೇಯ್ನಾಗಿ ರಾಗಿ ಹಿಟ್ಟು 125 ಗ್ರಾಮ್ ತೊಗೊಂಡಿದ್ದೀನಿ, ಮತ್ತು ಗೋಧಿ ಹಿಟ್ಟನ್ನು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದು 125 ಗ್ರಾಮಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ರಾಗಿ ಕುಕ್ಕಿ ಮಾಡ್ತಿದ್ದೀವಲ್ಲ ಅದಕ್ಕೆ. ಗೋಧಿ ಹಿಟ್ಟು ಯಾಕೆ ತೊಗೊಂಡಿದ್ದೀರಾ ಅಂತಂದರೆ ಅದು ಬಾಂಡಿಂಗೋಸ್ಕರ, ಅಂದರೆ ಅದು ಅಂಟು ಇರಬೇಕಲ್ವ, ಆ ಜಿಗುಟು ಬರಲಿ ಅಂತ, ಅದಕ್ಕೋಸ್ಕರ ತೊಗೊಂಡಿದ್ದೀವಿ. ಇದೆಲ್ಲನೂ ಬಂದು ಅದಕ್ಕೆ ಹಾಕುವಂಥ ಆಪ್ಷನ್ಸ್, ಅಂದರೆ ಗ್ರೇಟೆಡ್ ಕೋಕೋನಟ್ ಅಂತ ಹೇಳ್ತಾರೆ, ಅಂದರೆ ಹುರಿದಿರೋ ಅಂಥ ತೆಂಗಿನ ಚೂರುಗಳು, ಮತ್ತು ಬಾದಾಮು, ಗೋಡಂಬಿ ಎಲ್ಲವನ್ನು ಲೈಟಾಗಿ ಹುರ್ಕೊಂಡಿದ್ದೀನಿ. ಏಲಕ್ಕಿನ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಅಂದರೆ 20 ಏಲಕ್ಕಿನ ತೊಗೊಂಡಿದ್ದೀನಿ. ಅದೆಲ್ಲವನ್ನು ನಾವು ಪುಡಿ ಮಾಡಿ ಇಟ್ಕೊಬೇಕು. ಸ್ವೀಟಿಗೆ ನಾನು ಇದು ಬಂದು ಶುಗರ್, ಅಂದರೆ ಇದು ನಾಟಿ ಬೆಲ್ಲನೂ ಹಾಕ್ಬೋದು. ನಾನೀಗ ಇದು ಬಂದು ಬ್ರೌನ್ ಶುಗರ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಬೇಕು, ಅಂದರೆ ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀವಿ. ಅದನ್ನು ನಾವು ಕಲಸಿಟ್ಟಿದ್ವಲ್ಲ, 20 ನಿಮಿಷ ಕಲಸಿ ಇಟ್ಟಿದ್ವಲ್ಲ ಆ ಬೆಣ್ಣೆ, ಅದಕ್ಕೆ ಹಾಕ್ಬಿಟ್ಟು ಮತ್ತೊಂದು 5ರಿಂದ 10 ನಿಮಿಷ ಕಲಿಸ್ಬೇಕಾಗುತ್ತೆ. ಯಾಕೆಂದರೆ ಬೆಣ್ಣೆಯಲ್ಲಿ ಆ ಸಕ್ಕರೆ ಅಂಶ ಎಲ್ಲ ಇಳಿಬೇಕು. ಜೊತೆಗೆ ಸಕ್ಕರೆ ಅಂದಮೇಲೆ ಒಂದು ಸ್ವಲ್ಪ ಕರಗೋ ಇದಿರುತ್ತಲ್ವ, ಅದು ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂದ್ಬಿಟ್ಟು ನೋಡಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದಕ್ಕೆ ಒಂದು 10 ನಿಮಿಷ ಕಲಿಸಿದ್ಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅಂದರೆ ತೆಂಗಿನ ಚೂರು ಮತ್ತು ಗೋಡಂಬಿ, ಬಾದಾಮು, ಏಲಕ್ಕಿ ಎಲ್ಲವನ್ನು ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತೀವಿ. ಅದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು. ಇದೇನು ತುಂಬ ಹೊತ್ತು ಮಿಕ್ಸ್ ಮಾಡಬೇಕಾಗಿಲ್ಲ, ಲೈಟಾಗಿ ಅದರಲ್ಲಿ ಮಿಕ್ಸ್ ಆಗಂಗೆ, ಅಂದರೆ ಬೆಣ್ಣೆಯಲ್ಲಿ ಮಿಕ್ಸ್ ಆಗಂಗೆ ಹಾಕ್ಕೊಳ್ಳೋದು. ಆಮೇಲೆ ನಾವು ತೆಗೆದಿಟ್ಟಿರೋ ಅಂಥ ಹಿಟ್ಟುಗಳು ಎರಡನ್ನು ತಗೊಳ್ಳೋದು. ಗೋಧಿ ಹಿಟ್ಟು 50 ಗ್ರಾಮು ಮತ್ತು ರಾಗಿ ಹಿಟ್ಟು 125 ಗ್ರಾಮಷ್ಟು ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಎಲ್ಲನೂ ಹೇಳ್ತಾ ಇದ್ದೀನಿ. ಒಂಚೂರು ಮೆಷರ್ಮೆಂಟ್ ಚೇಂಜ್ ಆಗ್ದಂಗೆ ಮಾಡಿದ್ರಿ ಅಂತಂದರೆ ಗರಿಯಾಗಿ ನಾವು ಅಂಗಡೀಲಿ ತೊಗೊತೀವಲ್ಲ ಅದಕ್ಕಿಂತ ರುಚಿಯಾಗಿರುತ್ತೆ. ಇದು ಬೇಕಾದ್ರೆ ನೀವು ಮಾಡಿ ನೋಡಿ. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚಪಾತಿ ಹಿಟ್ಟು ಥರ ನಾವು ಫೋರ್ಸ್ ಹಾಕಿ, ಅಂದರೆ ಬಲ ಕೊಟ್ಟು ನಾವು ಮಿಕ್ಸ್ ಮಾಡಬಾರ್ದು, ಹೂವಿನ ಥರ ಲೈಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಅದಕ್ಕೆ ಬ್ಲೆಂಡರಲ್ಲೇ ಒಂದು ಸ್ವಲ್ಪ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಆದ್ರೂ ಕೈಯಲ್ಲಿ ಕಲಿಸ್ಬೇಕಾಗುತ್ತೆ. ಈಗ ನೋಡಿ, ಸ್ವಲ್ಪ ಇದು ಮಿಕ್ಸ್ ಆಗೋ ತನಕ ಬ್ಲೆಂಡರಲ್ಲಿ ಹಾಕ್ಬಿಟ್ಟು ಆಮೇಲೆ ಲೈಟಾಗಿ ಕೈಯಲ್ಲಿ ಕಲಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಚಪಾತಿ ಹಿಟ್ಟು ಕಲಿಸೋ ಥರ ಫೋರ್ಸ್ ಹಾಕಿ ಕಲಿಸ್ಬಾರ್ದು. ನೋಡಿ, ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಬಾಂಡಿಂಗ್ಗೆ ಬಂದ್ಬಿಡುತ್ತೆ. ನಾವು ಕಲಿಸ್ತಾ ಆ ಹಿಟ್ಟು, ಕೊಬ್ಬರಿ, ಬಾದಾಮು, ಗೋಡಂಬಿ ಎಲ್ಲನೂ ಬೆಣ್ಣೆಯಲ್ಲಿ ಮಿಕ್ಸಾಗಿ ಇಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ. ಈಗ ನಾವು ಬೆಲ್ಲದ ಪುಡಿ ತೊಗೊಂಡ್ವಿ ಅಂದರೆ ಕಲರ್ ಇನ್ನೂ ಡಾರ್ಕಾಗಿ ಬರುತ್ತೆ. ನಾನೀಗ ಇದು ಬ್ರೌನ್ ಶುಗರ್ ಅಂತ ತೊಗೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ನಾನು ಯಾವಾಗಲೂ ಬೆಲ್ಲದ ಪುಡಿನೇ ಹಾಕೋದು, ಅಂದರೆ ನಾಟಿ ಬೆಲ್ಲ ಅಂತ ಹೇಳ್ತಾರಲ್ಲ ಅದರ ಪುಡಿನ. ಈ ಸರಿ ಬ್ರೌನ್ ಶುಗರ್ ಹಾಕಿದ್ರೆ ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ ಅಂತ ತೊಗೊಂಡಿದ್ದೀನಿ. ನೀವು ನಾಟಿ ಬೆಲ್ಲದ ಪುಡಿ ಹಾಕಿದ್ರೆ ತುಂಬ ಒಳ್ಳೆಯದು. ಈಗ ಕಲಸಿಟ್ಟಿರೋಂಥ ಹಿಟ್ಟನ್ನು, ಇದು ಒಂದು ಬಟರ್ ಪೇಪರ್ ಅಂತ ಹೇಳ್ತೀವಲ್ಲ ಅದು, ಬಟರ್ ಪೇಪರ್ ಸಿಕ್ಕಿದ್ರೆ ಹಾಕಿ, ಇಲ್ಲಾಂದರೆ ಮನೇಲಿ ಕವರ್ಸ್ ಇರುತ್ತಲ್ವ, ನಾವು ಒಬ್ಬಟ್ಟೆಲ್ಲ ತಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಅದರಲ್ಲೂ ನಾವು ಮಾಡ್ಬೋದು. ಲೈಟಾಗಿ ಅಂತ ತೊಗೊಂಡು ಬಟರ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು, ನಾವು ಚಪಾತಿ ಅರಿತೀವಲ್ಲ ಆ ಥರ ಅರಿಬಾರ್ದು, ಲೈಟಾಗಿ ಅರಿಬೇಕು, ದಪ್ಪ ಇರಬೇಕು. ಯಾಕೆಂದರೆ ಕುಕ್ಕಿ ದಪ್ಪ ಬರುತ್ತಲ್ವ, ಅದಕ್ಕೋಸ್ಕರ ಹೀಗೆ ಸೈಡಲ್ಲಿ ಬರೋದನ್ನೆಲ್ಲ ಹೀಗೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಮತ್ತು ಇದನ್ನೊಂದು ಸರಿ ಕವರ್ ಹಾಕ್ಬಿಟ್ಟು ಇನ್ನೊಂದು ಸರಿ ಲೈಟಾಗಿ ಲಟ್ಟಿಸೋದು ಮಾತ್ರ ತುಂಬ ಕೇರ್ಫುಲ್ಲಾಗಿ ಲಟ್ಟಿಸ್ಬೇಕು. ತುಂಬ ಗಟ್ಟಿಯಾಗಿ ಫೋರ್ಸ್ ಹಾಕಿ ಲಟ್ಟಿಸ್ಬಾರ್ದು. ಆಮೇಲೆ ಕುಕ್ಕಿ ಥರ ಇರಲ್ಲ, ರೊಟ್ಟಿ ಥರ ಇರ್ತದೆ, ಸ್ವೀಟ್ ರೊಟ್ಟಿ ಆಗಿಬಿಡುತ್ತೆ. ಅನಂತರ ನೋಡಿ, ಇದಕ್ಕೆ ನಾನು ಯಾವುದೋ ಕುಕ್ಕಿ ಕಟ್ಟರ್ ಯಾವುದೂ ತೊಗೊಂಡಿಲ್ಲ, ಜಸ್ಟ್ ನಮ್ಮ ಮನೆಯಲ್ಲಿರೋದು ಯಾವುದೋ ಒಂದು ಚಿಕ್ಕ ಡಬ್ಬಿದು ಮುಚ್ಚಳನ ತೊಗೊಂಡಿದ್ದೀನಿ. ಈಗ ಈ ಥರ ಹಾಕ್ಬಿಟ್ಟು ಲೆಫ್ಟ್ ಟು ರೈಟ್ ಸ್ವಲ್ಪ ಫೋರ್ಸ್ ಹಾಕ್ಬಿಟ್ಟು ನಾವು ತಿರುಗಿಸಿದ್ವಿ ಅಂದರೆ ಅದೇನಾಗುತ್ತೆ, ಕುಕ್ಕಿ ಶೇಪಿಗೆ ಬರುತ್ತೆ, ರೌಂಡ್ ಶೇಪಿಗೆ ಬರುತ್ತೆ.
ಇಲ್ಲ ಕುಕ್ಕಿ ಕಟರ್ಸ್ ಇದೆ ಅಂದರೆ ನಾವು ಅದರಲ್ಲಿ ಡಿಫ್ರೆಂಟ್ ಶೇಪಲ್ಲಿ ನಮ್ಗೆ ಇಷ್ಟ ಬಂದಂಗೆ ತೊಗೊಬೋದು. ನಾನೀಗ ಮನೇಲಿರೋವಂಥ ಐಟಮ್ಸನ್ನ ಇಟ್ಕೊಂಡೆ ನಾವು ಟೇಸ್ಟಿ ರಾಗಿ ಕುಕ್ಕಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಆಯಿತು. ಚಿಕ್ಕದಾಗಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಎರಡೆರಡೇ ಮಾಡ್ಕೊತಾ ಇದ್ದೀನಿ. ನಾವು ಬೇಕಾದರೆ ಅಗಲವಾಗಿ ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಹಾಕಿ ಒಂದೇ ಸರಿ ಶೇಪನ್ನು ತಗೊಳ್ಳೋದಾದ್ರೂ ತಗೊಬೋದು. ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ನನಗೆ ಒಟ್ಟಿಗೆ ಅದನ್ನು ಆ ಥರ ತೊಗೊಂಡು ಲಟ್ಟಿಸಿ ಮಾಡೋದಕ್ಕೆ ಸ್ವಲ್ಪ ನನಗೆ ಶ್ರಮ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ತೆಗಿತಾ ಇದ್ದೀನಿ. ನೋಡಿ ಹೀಗೆ ದೋಸೆ ತೆಗಿತೀವಲ್ಲ ಆ ಸೌಟಲ್ಲಿ ತೆಗೆದ್ವಿ ಅಂದರೆ ನೀಟಾಗಿ ಬಂದುಬಿಡುತ್ತೆ. ಸೈಡಲ್ಲಿರೋದನ್ನೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಸಪೋಸ್ ನಾವು ಬಿಡಿಸಿದ ಮೇಲೆ ಸೈಡಲ್ಲಿ ಏನಾರು ಶೇಪ್ ಇದಾಗಿತ್ತು ಅಂದರೆ ಕೈಯಲ್ಲಿ ನಾವು ಸ್ವಲ್ಪ ಶೇಪ್ ಮಾಡ್ಕೊಬೋದು. ಅಥವಾ ಎಕ್ಸ್ಟ್ರಾ ಹಿಟ್ಟು ಏನಾರು ಇತ್ತು ಅಂದರೆ ಅದನ್ನು ಬಿಡಿಸ್ಕೊಬೋದು. ಆ ಥರ ಎಲ್ಲವನ್ನು ನಾವು ಕುಕ್ಕಿ ಶೇಪ್ಗೆ ತೆಗೆದಿಟ್ಕೊಳ್ಳೋದು. ನೀಟಾಗಿ ಬಂದುಬಿಡುತ್ತೆ, ಏನು ಶ್ರಮನೇ ಪಡಬೇಕಾಗಿಲ್ಲ. ಏನು ಸೈಡಲ್ಲಿ ಒಂಚೂರು ಆ ಥರ ಪಿಸುರುಗಳ ಥರ ಬರುತ್ತೆ, ಅದನ್ನು ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಆ ಥರ ಸ್ವಲ್ಪ ಲೈಟಾಗಿ ಪ್ರೆಸ್ ಕೊಟ್ರಿ ಅಂದರೆ ಆಯಿತು. ಆ್ಯಕ್ಚುಲಿ ಆರ್ಡರ್ ಮಾಡಿದ್ರು ಅಂತಂದರೆ ನನ್ನ ಕೈಗೆ ಗ್ಲೌಸ್ ಹಾಕ್ಕೊಂಡೆ ಮಾಡೋದು. ಈಗ ಇದನ್ನು ನಮ್ಮ ಮನೆಗೆ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಅಂತ, ಅದಕ್ಕೋಸ್ಕರ ಕೈಯಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕೈಯಲ್ಲಿ ಮಾಡಿದ್ವಿ ಅಂತಂದರೆ ಬೇರೆಯವ್ರು ತಿನ್ನೋಕೆ ಒಂಥರ ಇದು ಮಾಡ್ಕೊತಾರಲ್ವ. ನಮ್ಮ ಮನೆಯಲ್ಲಾದರೆ ನಾವು ಮಾಡ್ಕೊಬೋದು. ಈಗ ಮತ್ತೆ ಇದನ್ನೆಲ್ಲನೂ ತೆಗೆದುಬಿಟ್ಟು ಅದೇ ಥರ ಲಟ್ಟಿಸ್ಬೇಕು, ಕವರ್ ಮಾಡಿಬಿಟ್ಟು ಲಟ್ಟಿಸ್ಬೇಕು. ನೋಡಿ ನಾನು ಲಟ್ಟಿಸಿದ್ದೀನಿ. ಮತ್ತು ಅದೇ ಥರನೇ ಮುಚ್ಚಳನ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಲೆಫ್ಟ್ ಟು ರೈಟ್ ತಿರುಗಿಸಿದ್ವಿ ಅಂತಂದರೆ ನೀಟಾಗಿ ಶೇಪ್ ಬಂದುಬಿಡುತ್ತೆ. ಕವರ್ನ ಮೇಲ್ಗಡೆ ಹಾಕಿದಂಗೂ ನಾವು ಮಾಡ್ಬೋದು. ಅದು ಹೇಗೆ ಬರುತ್ತೆ ಅಂತಂದರೆ ಮೇಲ್ಗಡೆ ಸ್ವಲ್ಪ ಉಬ್ಬಿರೋ ಥರ ಬರ್ತಾ ಇದೆಯಲ್ಲೋ ಅದು ಬರಲ್ಲ. ನೋಡಿ ಇವಾಗ ಕವರ್ನ ತೆಗೆದಿದ್ದೀನಿ, ನಾನು ಮೇಲ್ಗಡೆ ಇರೋ ಕವರ್ನ ತೆಗೆದಿದ್ದೀನಿ. ಈಗ ನೋಡಿ ಹಾಕ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೀನಿ, ನೀಟಾಗೇ ಬರುತ್ತೆ. ಆದರೆ ಏನಂದರೆ ಮೇಲ್ಗಡೆ ಅದು ಉಬ್ಬಿದ ಥರ ಬಂದಿತ್ತಲ್ಲ ಲೈಟಾಗಿ, ಇದು ಇರಲ್ಲ, ಫ್ಲ್ಯಾಟಾಗಿರುತ್ತೆ. ಹೀಗೆ ಈ ಥರ ನಾವು ಇದನ್ನು ಮಾಡ್ಕೊಬೋದು. ಪ್ರೆಸ್ ಮಾಡಿ ತೆಗಿಯೋದಷ್ಟೇ. ಚಾಕು ಇದ್ದರೆ ಚಾಕುಲ್ಲೂ ತೊಗೊಬೋದು, ಅದರಲ್ಲೂ ನಾವು ತೆಗಿಬೋದು. ಅದನ್ನು ಚಾಕು ತೊಗೊಂಡು ನಾನು ದೋಸೆ ತೆಗಿತೀವಲ್ಲ ಆ ಇದರಲ್ಲೇ ನೋಡಿ ಎಷ್ಟು ನೀಟಾಗಿ ಬಂತು. ಶ್ರಮನೇ ಇಲ್ದಂಗೆ ಮಾಡ್ಬೋದು. ನಮಗೆ ಬೋರ್ ಹೊಡಿತಿದ್ದಾಗ ನಾವು ಇಂಥದ್ದೆಲ್ಲ ಮಾಡಿದ್ವಿ ಅಂದರೆ ಯಾವುದೋ ಒಂದು ರೆಸಿಪಿ ಕಲ್ತಂಗೂ ಆಗುತ್ತೆ, ಮಕ್ಳಿಗೆ ಆರೋಗ್ಯಕರವಾಗಿ ಕೊಟ್ಟಂಗೂ ಆಗುತ್ತೆ. ಬೇಯಿಸೋ ವಿಧಾನ ಬಂದು ಗಟ್ಟಿ ಇರೋ ಅಂಥ ಪಾತ್ರೆಯನ್ನು ಇಟ್ಟು ಅದಕ್ಕೆ ಉಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಪಾತ್ರೆ ಎಲ್ಲ ಇಡ್ತೀವಲ್ಲ ಆ ಚಿಕ್ಕ ಸ್ಟ್ಯಾಂಡನ್ನು ಹಾಕಿ ಅದ್ರ ಮೇಲೆ ಈ ಪ್ಲೇಟನ್ನು ಇಟ್ಟಿದ್ದೀನಿ. ನಾವೇನು ಮಾಡಬೇಕು ಅಂತಂದರೆ ಇದನ್ನು ಪ್ರೀ ಹೀಟ್ ಮಾಡ್ಕೊಬೇಕು. ಅಂದರೆ ನಾನೀಗ ಪ್ಲೇಟ್ ಇಟ್ಟಿರೋದನ್ನು ತೋರಿಸಿದ್ದೀನಿ, ಅದಕ್ಕಿಂತ ಮುಂಚೆನೇ ನಾನು 10 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಲೋ ಫ್ಲೇಮಲ್ಲಿ ನಾವು ಫಸ್ಟ್ ಪಾತ್ರೆನ ಬಿಸಿ ಮಾಡ್ಕೊಬೇಕು ಮುಚ್ಚಿಟ್ಬಿಟ್ಟು, ಆನಂತರ ನಾವು ಈ ಪ್ಲೇಟನ್ನು ಇಡಬೇಕಾಗುತ್ತೆ. ನೋಡಿ ಇವಾಗ ಇದು 20 ನಿಮಿಷ ನಾನು ಬೇಯಕ್ಕೆ ಬಿಟ್ಟಿದ್ದೀನಿ. ಅಂದರೆ ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತೆಗಿಯೋದು ಬಂದು ಆರಿದ ಮೇಲೆ ತೆಗಿಬೇಕು, ಆವಾಗ ಚೆನ್ನಾಗಿ ಬರುತ್ತೆ.